Praise the Lord. Hi, everybody. Welcome back to this new session of multiple choice based video classes. Dear students, in the previous sessions, we have solved different chapters, multiple choice questions, and today it is the time for analytical geometry or coordinate geometry. Okay? ಪ್ರೀತಿಯ ವಿದ್ಯಾರ್ಥಿಗಳೇ, ಈ ಒಂದು ಸೆಷನಲ್ಲಿ ಕೋಆರ್ಡಿನೇಟ್ ಜಾಮಿಟ್ರಿಗೆ ಸಂಬಂಧಪಟ್ಟಂತಹ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ಸ್ ಎಕ್ಸಾಮ್ಗೆ ಯಾವ್ಯಾವ್ದು ಕೇಳ್ಬೋದು ಅಂತ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ನ ಡಿಸ್ಕಷನ್ ಮಾಡೋಣ. ಓಕೆ, ಹೋಪ್ ಯು ಆರ್ ರೆಡಿ ಫಾರ್ ಇಟ್. ಲೆಟ್ಸ್ ನಾಟ್ ವೇಸ್ಟ್ ಮಚ್ ಆಫ್ ಅ ಟೈಮ್, ಡೈರೆಕ್ಟ್ಲಿ ಗೆಟಿಂಗ್ ಆನ್ ಟು ದಿ ಫಸ್ಟ್ ಕ್ವೆಶ್ಚನ್. ಪ್ರೀತಿಯ ವಿದ್ಯಾರ್ಥಿಗಳೇ, ನಮ್ಮ ಈ ಒಂದು ಸೆಷನ್ನ ತುಂಬ ಇಂಪಾರ್ಟೆಂಟ್ ಆ್ಯಂಡ್ ಈಸಿ ಕ್ವೆಶ್ಚನ್ಸ್, ತುಂಬ ಬೇಸಿಕ್ ಕ್ವೆಶ್ಚನ್ಸಿಂದ ಸ್ಟಾರ್ಟ್ ಮಾಡೋಣ. ಸೊ ದಟ್ ಬಿಗಿನಿಂಗೇ ಒಳ್ಳೆ ಸ್ಟಾರ್ಟ್ ತಗೊಳುತ್ತೆ. ಓಕೆ, ಸೊ ಹಿಯರ್ ಕಮ್ಸ್ ದ ಫಸ್ಟ್ ಕ್ವೆಶ್ಚನ್. ದ ಕೋಆರ್ಡಿನೇಟ್ಸ್ ಆಫ್ ದಿ ಆರಿಜಿನ್ ಆರ್. ಆರಿಜಿನ್ ಅಂದರೆ ಏನು? ಫಸ್ಟ್ ಆಫ್ ಆಲ್, ದ ಮೀಟಿಂಗ್ ಪಾಯಿಂಟ್ ಆರ್ ದ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಆಫ್ ಎಕ್ಸ್ ಆ್ಯಕ್ಸಿಸ್ ಆ್ಯಂಡ್ ವೈ ಆ್ಯಕ್ಸಿಸ್. ಸೊ ಎಕ್ಸ್ ಆ್ಯಕ್ಸಿಸ್ ಮತ್ತು ವೈ ಆ್ಯಕ್ಸಿಸ್ ಎರಡು ಸೇರುವಂಥ ಪಾಯಿಂಟ್ನ ಆರಿಜಿನ್ ಅಂತೀವಿ. ವಿ ನೋ ದ ಕೋಆರ್ಡಿನೇಟ್ಸ್ ಆಫ್ ಆರಿಜಿನ್ ಆರ್ 1,1 ಅಲ್ಲ, 2,2 ಅಲ್ಲ, 3,3 ಅಲ್ಲ, 0,0. ಎಷ್ಟು ಸಿಂಪಲ್ ಅಲ್ವಾ? ದ ಕೋಆರ್ಡಿನೇಟ್ಸ್ ಆಫ್ ಆರಿಜಿನ್ ಗೊತ್ತಿರಬೇಕು. ಇದು ಎಕ್ಸಾಮಿಗೆ ಕೇಳ್ತಾನೆ ಅಂತಲ್ಲ, ಒಂದು ವೇಳೆ ಕೇಳಿದ್ರೆ ಇದರಷ್ಟು ಸಿಂಪಲ್ ಕ್ವೆಶ್ಚನ್ ಬೇರೆ ಇಲ್ಲ. ದ ಕೋಆರ್ಡಿನೇಟ್ಸ್ ಆಫ್ ಆರಿಜಿನ್ ಆರ್ 0,0. ಓಕೆ, now moving on to the second question. The quadrant in which the point -2, -3 is. ಈ -2, -3 ಪಾಯಿಂಟು ಯಾವ ಕ್ವಾಡ್ರೆಂಟಲ್ಲಿ ಇದೆ ಅಂತ. ನಾವು ಕೋಆರ್ಡಿನೇಟ್ ಆ್ಯಕ್ಸಿಸ್ ತಗೊಂಡ್ರೆ ವಿ ನೋ ದೆರ್ ಆರ್ 4 ಕ್ವಾಡ್ರೆಂಟ್ಸ್: ಫಸ್ಟ್, ಸೆಕೆಂಡ್, ಥರ್ಡ್ ಆ್ಯಂಡ್ ಫೋರ್ತ್. ಕರೆಕ್ಟಾ? ಆ್ಯಂಡ್ ವಿ ಆಲ್ಸೋ ನೋ ವಾಟ್ ಟೈಪ್ ಆಫ್ ಪಾಯಿಂಟ್ಸ್ ಒಂದೊಂದು ಕ್ವಾಡ್ರೆಂಟಲ್ಲೂ ಇರುತ್ತೆ ಅಂತ. ಫಸ್ಟ್ ಕ್ವಾಡ್ರೆಂಟ್ ಬೋತ್ ಆರ್ ಪಾಸಿಟಿವ್, ಸೆಕೆಂಡ್ ಕ್ವಾಡ್ರೆಂಟ್ ಮೈನಸ್ ಆ್ಯಂಡ್ ಪ್ಲಸ್, ಥರ್ಡ್ ಕ್ವಾಡ್ರೆಂಟ್ ಮೈನಸ್ ಆ್ಯಂಡ್ ಮೈನಸ್, ಫೋರ್ತ್ ಕ್ವಾಡ್ರೆಂಟ್ ಪ್ಲಸ್ ಆ್ಯಂಡ್ ಮೈನಸ್. ಕರೆಕ್ಟಾ? ಸೊ ಅಕಾರ್ಡಿಂಗ್ ಟು ದಿಸ್, ವ್ಯಾಲ್ಯೂ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ಎರಡೂ ನೆಗೆಟಿವ್ ಇದೆ. ಸೊ ಮೈನಸ್ ಆ್ಯಂಡ್ ಮೈನಸ್ ಈಸ್ ಇನ್ ಥರ್ಡ್ ಕ್ವಾಡ್ರೆಂಟ್. ಸೊ ದೇರ್ ಫಾರ್ ದ ರೈಟ್ ಆಪ್ಷನ್ ಈಸ್ ಆಪ್ಷನ್ ಸಿ, ಥರ್ಡ್ ಕ್ವಾಡ್ರೆಂಟ್. ಓಕೆ, ಸೊ ಈ ಕ್ವೆಶ್ಚನ್ ಕೊಟ್ಟರೆ ದೆರ್ ಇಸ್ ನೋ ಚಾನ್ಸ್ ಯು ಆರ್ ಗೋನ್ ಟು ಮೇಕ್ ಅ ಮಿಸ್ಟೇಕ್. ಡೋಂಟ್ ಯು ಥಿಂಕ್ ಇಟ್ ಇಸ್ ವೆರಿ ಈಸಿ ಕ್ವೆಶ್ಚನ್? ಓಕೆ, ನಾವು ಮೂವಿಂಗ್ ಆನ್ ಟು ದ ಥರ್ಡ್ ಒನ್. The quadrant in which the point 2, -3 is. Again, 2, -3 means the point is plus and minus. Plus and minus ಇರೋದು ಯಾವ ಕ್ವಾಡ್ರೆಂಟಲ್ಲಿ? ಇಟ್ ಈಸ್ ಇನ್ ಫೋರ್ತ್ ಕ್ವಾಡ್ರೆಂಟ್. Therefore the right option is option D, fourth quadrant. Okay. Now coming to the fourth question. The quadrant in which the point 2, 3 is. ನಾವು ನೋಡಿದ್ರೆ ಗೊತ್ತಾಗುತ್ತೆ, both the coordinates are plus. Both are plus in the first quadrant. Therefore the right option is option A, first quadrant. Okay, now here comes question number 5. The quadrant in which the point -3, 2 is. ನಾನು 4 ಕ್ವಾಡ್ರೆಂಟಿಂದ ತೊಗೊಂಡಿದ್ದೀನಿ, ಸುಮ್ಮನೆ ಒಂದು ಎಕ್ಸಾಂಪಲ್ ಇರಲಿ ಅಂತ. ಸೊ ಮೈನಸ್ ಆ್ಯಂಡ್ ಪ್ಲಸ್, ಫಾರ್ ಮೈನಸ್ ಆ್ಯಂಡ್ ಪ್ಲಸ್ ಯಾವ ಕ್ವಾಡ್ರೆಂಟ್? ಇಟ್ ಆಲ್ವೇಸ್ ಲೈಸ್ ಇನ್ ದ ಸೆಕೆಂಡ್ ಕ್ವಾಡ್ರೆಂಟ್. ಸೊ ದ ರೈಟ್ ಆಪ್ಷನ್ ಇಸ್ ಆಪ್ಷನ್ ಬಿ, ದ ಪಾಯಿಂಟ್ ವಿಲ್ ಲೈ ಇನ್ ಸೆಕೆಂಡ್ ಕ್ವಾಡ್ರೆಂಟ್. ಓಕೆ, ಈ ಥರ ಪ್ರಾಬ್ಲಮ್ಸ್ ಕೊಟ್ಟರೆ ನೀವು ವರ್ಕ್ ಮಾಡೋದು ಏನೂ ಇಲ್ಲ. ಜಸ್ಟ್ ಯು ಹ್ಯಾವ್ ಟು ರಿಮೆಂಬರ್ ದಿಸ್ ಕೋಆರ್ಡಿನೇಟ್ ಸಿಸ್ಟಮ್. ಓಕೆ, ನಾವು ನೆಕ್ಸ್ಟ್ ಕ್ವೆಶ್ಚನ್. ದ ಡಿಸ್ಟೆನ್ಸ್ ಆಫ್ ಅ ಪಾಯಿಂಟ್ -4, -7. ಪಾಯಿಂಟ್ ಏನು? -4, -7 ಇದೆ. ಫ್ರಮ್ ವೈ ಆ್ಯಕ್ಸಿಸ್. ನೆನ್ಪಿಟ್ಕೊಳ್ಳಿ, ಒಂದು ಪಾಯಿಂಟ್ನ ವೈ ಆ್ಯಕ್ಸಿಸಿಂದ ಎಷ್ಟು ಫಾರ್ ಎಕ್ಸಾಂಪಲ್ ವಿ ನೋ 3, ಎರಡು ನೆಗೆಟಿವ್ ಅಂದರೆ ಥರ್ಡ್ ಕ್ವಾಡ್ರೆಂಟ್. ಲೆಟ್ ಮೀ ಸೇ ದಿಸ್ ಇಸ್ ದ ಪಾಯಿಂಟ್. ಓಕೆ, ಹೌ ಫಾರ್ ಇಸ್ ದಿಸ್ ಪಾಯಿಂಟ್ ಫ್ರಮ್ ವೈ ಆ್ಯಕ್ಸಿಸ್ ಅಂದರೆ ಇದು ತಾನೇ ವೈ ಆ್ಯಕ್ಸಿಸ್. ಸೊ ಹೌ ಫಾರ್ ಇಸ್ ದ ಪಾಯಿಂಟ್ ಫ್ರಮ್ ವೈ ಆ್ಯಕ್ಸಿಸ್ ಅಂದರೆ ಜಸ್ಟ್ ಟೇಕ್ ಇಟ್ಸ್ ಎಕ್ಸ್ ಕೋಆರ್ಡಿನೇಟ್. ಮೀನ್ಸ್ ಈಗ ಈ ಪಾಯಿಂಟ್ನ ನಾವು ಯೂಶ್ವಲಿ ಹಿಂಗೆ ಮತ್ತು ಈಗ ತಗೊಳ್ತೀವಿ. ದಿಸ್ ಇಸ್ ದ ಡಿಸ್ಟೆನ್ಸ್ ದ ಪಾಯಿಂಟ್ ಇಸ್ ಫ್ರಮ್ ವೈ ಆ್ಯಕ್ಸಿಸ್. ಮೀನ್ಸ್ ದಿಸ್ ಇಸ್ ಆ್ಯಕ್ಚುಲಿ ದ ಎಕ್ಸ್ ಕೋಆರ್ಡಿನೇಟ್, ಇಸಂಟ್ ಇಟ್? ದೇರ್ ಫಾರ್ ನೆನ್ಪಿಟ್ಕೊಳ್ಳಿ, ಡಿಸ್ಟೆನ್ಸ್ ಆಫ್ ಅ ಪಾಯಿಂಟ್ ಫ್ರಮ್ ವೈ ಆ್ಯಕ್ಸಿಸ್ ಅಂದರೆ ಎಕ್ಸ್ ಕೋಆರ್ಡಿನೇಟ್ನ ಪಾಸಿಟಿವ್ ವ್ಯಾಲ್ಯೂ ತಗೊಳ್ಳಿ, ಬಿಕಾಸ್ ಡಿಸ್ಟೆನ್ಸ್ ಕೆನಾಟ್ ಬಿ ನೆಗೆಟಿವ್. ಸೊ ಡಿಸ್ಟೆನ್ಸ್ ಆಫ್ ದಿಸ್ ಪಾಯಿಂಟ್ ಫ್ರಮ್ ವೈ ಆ್ಯಕ್ಸಿಸ್ ಇಸ್ ಎಕ್ಸ್ ಕೋಆರ್ಡಿನೇಟು -4 ಇದೆ. You should always consider positive because it is a distance. Therefore, the right option would be option C, 4 units. ತುಂಬ ಸಿಂಪಲ್ ಕ್ವೆಶ್ಚನ್ನು, ವರ್ಕಿಂಗ್ ಪಾರ್ಟ್ ಏನೂ ಇರೋದಿಲ್ಲ. ಓಕೆ, ಪ್ಲೀಸ್ ರಿಮೆಂಬರ್ ದ ಡಿಸ್ಟೆನ್ಸ್ ಆಫ್ ಎನಿ ಪಾಯಿಂಟ್ x, y ಫ್ರಮ್ ವೈ ಆ್ಯಕ್ಸಿಸ್ ಅಂದರೆ ಎಕ್ಸ್ ಕೋಆರ್ಡಿನೇಟ್ ವ್ಯಾಲ್ಯೂ ತೊಗೊಳ್ಳಿ, ಎಕ್ಸ್ ಆ್ಯಕ್ಸಿಸ್ ಅಂದರೆ ವೈ ಕೋಆರ್ಡಿನೇಟ್ ವ್ಯಾಲ್ಯೂ ತೊಗೊಳ್ಳಿ. ರಿಮೆಂಬರ್, ಯು ಹ್ಯಾವ್ ಟು ಟೇಕ್ ಔಟ್ ದ ನೆಗೆಟಿವ್ ವ್ಯಾಲ್ಯೂಸ್. ಅಂದರೆ ನೆಗೆಟಿವ್ನ ಬಿಟ್ಟು ಪಾಸಿಟಿವ್ ವ್ಯಾಲ್ಯೂ ಏನು ಬರುತ್ತೋ
ಮೀನ್ಸ್ ಮಾಡ್ಯುಲಸ್ ಆಫ್ ದ ವ್ಯಾಲ್ಯೂ, ಪಾಸಿಟಿವ್ ವ್ಯಾಲ್ಯೂನ ತಗೊಳ್ಬೇಕು. ಓಕೆ, ಪಾಸಿಟಿವ್ ಕೋಆರ್ಡಿನೇಟ್ ಆಫ್ ದಿ ವ್ಯಾಲ್ಯೂ. ಅರ್ಥ ಆಗ್ತಿದೆಯಲ್ಲ? ಓಕೆ ಫೈನ್. ಸೊ ಪಾಯಿಂಟ್ ಇಲ್ಲಿ -4, -7 ಇರೋದ್ರಿಂದ ವೈ ಆಕ್ಸಿಸ್ ಕೇಳ್ತಾ ಇದ್ದೇನೆ. ಆಪೋಸಿಟ್ ವೈ ಅಂದರೆ ಎಕ್ಸ್ ವ್ಯಾಲ್ಯೂ ನೋಡಿದ್ರೆ, ಎಕ್ಸ್ ಅಂದರೆ ವೈ ವ್ಯಾಲ್ಯೂ ನೋಡಿ. ಇಲ್ಲಿ -4 ಇರೋದ್ರಿಂದ +4ನ ಕನ್ಸಿಡರ್ ಮಾಡ್ತೀನಿ. ಓಕೆ ಫೈನ್. ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. Now let's check this question. The distance of the coordinate, the distance of the point P 4,3 from the x-axis. Okay. So P, what is the point P? P is actually 4,3. Remember, he wants the distance from x-axis ತಾನೆ. Axis x ಇರೋದ್ರಿಂದ ಈ ಡಿಸ್ಟೆನ್ಸ್ ಬೇಕಂದರೆ y coordinate ತಗೊಳ್ಳಿ. Here the y coordinate is 3. Therefore its distance would be 3 units. Right option is ಆಪ್ಷನ್ ಬಿ. ಓಕೆ, ಗೊತ್ತಾಗ್ತಿದೆಯಲ್ಲ? ಒಂದು ವೇಳೆ ನಿಮಗೆ ಡೌಟ್ ಇದ್ದರೆ ಈ ಪಾಯಿಂಟ್ನ ಸುಮ್ಮನೆ ಪ್ಲಾಟ್ ಮಾಡಿ. 4,3 ಇಲ್ಲೆಲ್ಲೋ ಬರುತ್ತೆ, ಇದು 4, ಇದು 3 ಆಗುತ್ತೆ. ಸೊ ದಿಸ್ ಡಿಸ್ಟೆನ್ಸ್ ಈಸ್ ಇಟ್ಸ್ ಡಿಸ್ಟೆನ್ಸ್ ಫ್ರಮ್ ಎಕ್ಸ್ ಆ್ಯಕ್ಸಿಸ್. ಓಕೆ, ವೈ ಕೋಆರ್ಡಿನೇಟ್ನ ತೊಗೊಳ್ತೀವಿ ಇದು. ಓಕೆ, ಸೊ ಇಲ್ಲಿ ಎಕ್ಸ್ ಆ್ಯಕ್ಸಿಸು ಎಕ್ಸ್ ಕೋಆರ್ಡಿನೇಟ್ 4, ವೈ ಕೋಆರ್ಡಿನೇಟ್ 3. therefore 3 ವುಡ್ ಬಿ ದ ರೈಟ್ ಆಪ್ಷನ್. ನಾನು ಬಿಗಿನಿಂಗೇ ತುಂಬ ಸಿಂಪಲ್ ಕ್ವೆಶನ್ಸ್ ತೊಗೊಂಡಿದ್ದೀನಿ. ಹೋಗ್ತಾ ಹೋಗ್ತಾ ಸ್ವಲ್ಪ ಅಡ್ವಾನ್ಸ್ಡ್ ಕ್ವೆಶನ್ಸ್ ಸಿಗುತ್ತೆ. ಓಕೆ, ನಾವು ಗೋಯಿಂಗ್ ಆನ್ ಟು ದ 8th ಕ್ವೆಶನ್. ದ ಡಿಸ್ಟೆನ್ಸ್ ಆಫ್ ಎ ಪಾಯಿಂಟ್ ಎ ಕಾಮ ಬಿ. ಅಂದರೆ ಒಂದು ಪಾಯಿಂಟ್ ಇದೆ. ಲೆಟ್ ಮೀ ಟೇಕ್ ದಿಸ್ ಪಾಯಿಂಟ್ ಆಸ್ ಎ ಕಾಮ ಬಿ. ದ ಡಿಸ್ಟೆನ್ಸ್ ಆಫ್ ದಿಸ್ ಪಾಯಿಂಟ್ ಫ್ರಮ್ ದಿ ಆರಿಜಿನ್. ಸೊ ಫ್ರಮ್ ದಿ ಆರಿಜಿನ್ ತೊಗೊಂಡ್ರೆ ವಿ ನೋ ಇಟ್ ಈಸ್ ಸ್ಕ್ವೇರ್ ರೂಟ್ ಆಫ್ a² + b². ಇನ್ ಕೇಸ್ ಇದನ್ನು 0,0 ತೊಗೊಂಡ್ರೆ x2 - x1 ಹೋಲ್ ಸ್ಕ್ವೇರ್ + y2 - y1 ಹೋಲ್ ಸ್ಕ್ವೇರ್. ನೆನಪಿದೆಯಲ್ಲ? therefore the distance of any point, ಇಲ್ಲಿ a, b ಇದ್ದರೆ ರೂಟ್ ಆಫ್ a² + b², x, y ಇದ್ದರೆ ರೂಟ್ ಆಫ್ x² + a². ರಿಮೆಂಬರ್, ಇಟ್ ಈಸ್ ರೂಟ್ ಆ್ಯಂಡ್ ಒಳಗಡೆ ಪ್ಲಸ್. ಸೊ ದ ರೈಟ್ ಆಪ್ಷನ್ ಇಸ್ ಆಪ್ಷನ್ ಎ, ವಿಚ್ ಇಸ್ ರೂಟ್ ಆಫ್ a² + b². Hope you are following this. ತುಂಬ ಸಿಂಪಲ್ ಕ್ವೆಶ್ಚನ್ಸ್ ಇದು, ಡೋಂಟ್ ಯು ಥಿಂಕ್? ಓಕೆ, ಮೂವಿಂಗ್ ಆನ್ ಟು ದ 9th one. Now read the question 9th. This was the general one. The distance of point -3, 4 from the origin. ಯಾವತ್ತೂ ಫ್ರಮ್ ದ ಆರಿಜಿನ್ ಅಂದರೆ ದ ಡಿಸ್ಟೆನ್ಸ್ನ ಡಿ ಅಂದ್ಕೊಳ್ಳೋಣ. ಇಟ್ is square root of a² in means -3² and b² is -4². This is nothing but square root of 3² is 9, 4² is 16. This is nothing but root 25. So root 25 is ±5 ಬರುತ್ತೆ. Because the distance is positive, we will just consider answer is 5. So answer 5 is given in option D. So that would be the right answer for the question number 9. This is actually important question. ಈ ಥರ ಕ್ವೆಶ್ಚನ್ಗೆ ಎಕ್ಸಾಮಲ್ಲಿ ಕೇಳುವಂಥ ಚಾನ್ಸಸ್ ತುಂಬ ಇದೆ. ಓಕೆ, now the next one. The distance of a point 0, -4 from the origin. Again origin ಇರೋದ್ರಿಂದ ರೆಗ್ಯುಲರ್ ಪ್ರೋಸೆಸ್ ಏನಂದರೆ ಸ್ಕ್ವೇರ್ ರೂಟ್ ಆಫ್ 0² is 0 and again 4² is 16. -4² is also 16. therefore root 16, this is nothing but 4. ಇದು ರೆಗ್ಯುಲರ್ ಪ್ರೋಸೆಸ್. ಆದರೆ ಡೈರೆಕ್ಟಾಗಿ ಬರೀಬೇಕಂದ್ರೆ ನೆನ್ಪಿಟ್ಕೊಳ್ಳಿ, ಫ್ರಮ್ ದಿ ಆರಿಜಿನ್ ಕೊಟ್ಟು ಯಾವುದನ್ನ ಒಂದು .0 ಕೊಟ್ಟ ಅಂತಂದರೆ ದೆನ್ ದ ಡಿಸ್ಟೆನ್ಸ್ ಆಫ್ ದಿಸ್ ಪಾಯಿಂಟ್ ಫ್ರಮ್ ದ ಆರಿಜಿನ್ ಇಸ್ ಯಾವ ಕೋಆರ್ಡಿನೇಟ್ 0 ಆಗಿರಲ್ವೋ ಅದರ ಪಾಸಿಟಿವ್ ವ್ಯಾಲ್ಯೂ ತಗೊಳ್ಳಿ. ಗೊತ್ತಾಗ್ತಿದೆ? ದಿಸ್ ಇಸ್ ಶಾರ್ಟ್ಕಟ್ ಮೆಥಡ್. ಓಕೆ, ಸೊ ಇಟ್ ಇಸ್ 0, -4. ಸೊ 4 is not 0. ಪಾಸಿಟಿವ್ ಆಫ್ -4 is +4. therefore ರೈಟ್ ಆಪ್ಷನ್ ಇಸ್ ಆಪ್ಷನ್ ಡಿ, 4. ಓಕೆ, ಇದು ಫಾರ್ಮುಲಾ ಮೆಥಡ್ ನೀವು ಟ್ರೈ ಮಾಡಿದ್ರೂ ಇದೇ ಆನ್ಸರ್ ಸಿಗುತ್ತೆ. ಓಕೆ, ದಿಸ್ ಇಸ್ ಜಸ್ಟ್ ಫಾರ್ ಯೋರ್ ವೆರಿಫಿಕೇಷನ್. ನಾವು ವರ್ಕ್ ಮಾಡಿರೋದೇನಕ್ಕೆ, ನೀವು ವೆರಿಫೈ ಮಾಡಿ ನೋಡಿದ್ರೆ ಯು ವಿಲ್ ಗೆಟ್ ದಿ ಆನ್ಸರ್. ಓಕೆ, ಸೊ ದಟ್ಸ್ ಆಲ್ ವಿ ಹ್ಯಾವ್ ಫಾರ್ ಕ್ವೆಶ್ಚನ್ ನಂಬರ್ 10. Now moving on to the question number 11 and see the question number 11. The distance of the point -3, 0 from the origin. So distance from the origin ಬೇಕಂತೆ. ಒಂದು ಕೋಆರ್ಡಿನೇಟ್ 0 ಇರೋದ್ರಿಂದ ಇನ್ನೊಂದು ಕೋಆರ್ಡಿನೇಟ್ ಏನಿದೆ -3. ಸೊ ಮೈನಸ್ ಇದ್ರೆ ಪ್ಲಸ್ ತಗೊಳ್ಳಿ, ದಟ್ ವುಡ್ ಬಿ ದ ರೈಟ್ ಆನ್ಸರ್. ಓಕೆ, ನೀವು ಕ್ಯಾಲ್ಕುಲೇಟ್ ಮಾಡೋ ಅವಶ್ಯಕತೆಯೇ ಇಲ್ಲ. ಇನ್ ಕೇಸ್ ನಿಮಗೆ ಡೌಟ್ ಇದ್ದರೆ ಬೇಕಾದರೆ ಚೆಕ್ ಮಾಡಿ ನೋಡಿ. D is equal to square root of -3² is 9 and 0² is 0. This is nothing but root 9. Root 9 is nothing but again 3. ಓಕೆ, ನಿಮಗೆ ಈ ಕಾನ್ಸೆಪ್ಟನ್ನ ನೆನ್ಪಿಟ್ಕೊಳ್ಳೋದಾದರೆ ಈ ಕ್ಯಾಲ್ಕುಲೇಷನ್ ಕೂಡ ಬೇಡ, ಡೈರೆಕ್ಟಾಗಿ ಆನ್ಸರ್ ತೊಗೋಬೋದು. ಇನ್ ಕೇಸ್ ಕಾನ್ಸೆಪ್ಟ್ ಗೊತ್ತಾಗಲಿಲ್ಲ ಅಂತಂದರೆ ಅಟ್ಲೀಸ್ಟ್ ಪ್ಲೀಸ್ ರಿಮೆಂಬರ್ ದಿಸ್
formula. The distance of any point from the origin is root of a square plus b square or root of x square plus y square. Remember, if the point, if ಕೊಟ್ಟಿರೋ ಪಾಯಿಂಟ್ ಒಂದು ವೇಳೆ ಎಕ್ಸ್ ಕಾಮ ವೈ ಇದ್ದರೆ ದೆನ್ ಇಟ್ಸ್ ಡಿಸ್ಟೆನ್ಸ್ ಒ ಪಿ, ಯೂಶಲಿ ಆರಿಜಿನಿಂದ ಒ ಪಿ ಬರುತ್ತೆ. ಒ ಪಿ ಈಸ್ ಈಕ್ವಲ್ ಟು ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಓಕೆ, ಏನಿಲ್ಲ, ಚೇಂಜ್ ಇಸ್ ನಥಿಂಗ್ ಬಟ್ ದ ನೊಟೇಷನ್ ಚೇಂಜ್ ಅಷ್ಟೇ. ಎ ಕೊಮ ಬಿ ಕೊಟ್ಟರೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ತೊಗೊಳ್ಳಿ ರೂಟಲ್ಲಿ, ಎಕ್ಸ್ ಕೊಮ ವೈ ತೊಗೊಂಡ್ರೆ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ತೊಗೊಳ್ತೀರಿ. ಫೈನ್. ಓಕೆ, ಲೆಟ್ಸ್ ಗೋ ಆನ್ ಟು ದ 12th question now. Now question number 12 says the distance between the points P x1 y1 and Q x2 y2. There is no confusion in this. The distance between the points is nothing but square root of x2 minus x1 whole square plus y2 minus y1 whole square. ನೋಡೋಕೆ ನಾಲ್ಕು ಒಂದೇ ಥರ ಇದೆ, ಹುಷಾರಾಗಿ ಹುಡುಕಬೇಕು. ನಾವು ದೀಸ್ ಬೋತ್ ಆರ್ ಅಗೇನ್ ಸೇಮ್, x2 minus x1 whole square, y2 minus y1 whole square ಇದೆ, ಬಟ್ ಇಲ್ಲಿ ಪ್ಲಸ್ ಇರಬೇಕು, ಇಲ್ಲಿ ಮೈನಸ್ ಇದೆ. ದ ರೈಟ್ ಆಪ್ಷನ್ ಇಸ್ ಆಪ್ಷನ್ ಸಿ. ಅಗೇನ್ the distance between two given points is nothing but root of x2 minus x1 whole square plus y2 minus y1 whole square. So the right option is given in option C. Okay, that would be the right answer. So ಈ ಪ್ರಶ್ನೆಗೆ ನಿಮಗೆ ಎಕ್ಸ್ಪ್ಲನೇಷನ್ ಏನು ಬೇಡ, ಬಿಕಾಸ್ ಇಟ್ ಈಸ್ ದ ಫಾರ್ಮುಲಾ. ವಿ ಕೆನಾಟ್ ಚೇಂಜ್ ಎನಿಥಿಂಗ್ ಹಿಯರ್. ಕರೆಕ್ಟ್ ತಾನೆ? ಓಕೆ, let's go on to the 13th question. So the 13th question says the coordinates of the point which divides the line segment joining the points A, x1, y1 and B, x2, y2 internally in the ratio m:1. So whenever you come across 2 points internally ಅಥವಾ externally ಅಂತ ಅಂದ್ಬಿಟ್ಟು ರೇಷಿಯೋ ಕೊಟ್ಟರೆ, ಫಿಕ್ಸ್ ಯುವರ್ ಮೈಂಡ್, ಇಟ್ ಈಸ್ ಆಸ್ಕಿಂಗ್ ಯು ದಿ ಸೆಕ್ಷನ್ ಫಾರ್ಮುಲಾ. ಓಕೆ, ಕೊಟ್ಟಿರುವಂಥ 4 ಆಪ್ಷನಲ್ಲಿ ನೀನು ಆಪ್ಷನ್ ಹುಡ್ಕೋಕ್ಕೆ ಹೋಗಬಾರ್ದು, ಬಿಕಾಸ್ ಯುವರ್ ಫಾರ್ಮುಲಾ ಶುಡ್ ಬಿ ಇನ್ ಯುವರ್ ಬ್ರೈನ್. ಇಟ್ ಈಸ್, ವಿ ನೋ ದಟ್ ರೇಷಿಯೋ ಫಸ್ಟ್ ನೋಡಿ m:n. ಕೆಲವು ಸರಿ m1:m2 ಅಂತ ಕೊಡ್ತಾನೆ, ಆಗ ಫಾರ್ಮುಲಾ ಸ್ಲೈಟ್ ಚೇಂಜ್ ಇರುತ್ತೆ. ಓಕೆ, ಸೊ ದ ರೆಗ್ಯುಲರ್ ಫಾರ್ಮುಲಾ ಇಸ್ m:n ರೇಷಿಯೋ ಆದರೆ mx2 ಪ್ಲಸ್ nx1. ಸೊ ಎಲ್ಲಿದೆ ಫಸ್ಟ್ ಹುಡುಕಿ, mx2 ಇವೆರಡರಲ್ಲೂ ಇದೆ ಫಸ್ಟು. ಸೊ ಇದನ್ನು ತಗೊಳ್ಳೋಣ, mx2 ಪ್ಲಸ್, ಸೊ mx2 ಪ್ಲಸ್ nx1 ಡಿವೈಡೆಡ್ ಬೈ m ಪ್ಲಸ್ n, my2 ಪ್ಲಸ್ ny1 ಡಿವೈಡೆಡ್ ಬೈ m ಪ್ಲಸ್ n. ರಿಮೆಂಬರ್, ಈ ಫಾರ್ಮುಲಾ ಯಾವುದಕ್ಕೆ? if the points are divided internally, if the ratio point to internal division ಮಾಡುವಾಗ ಮಾತ್ರ mx2 ಪ್ಲಸ್ nx1 ಡಿವೈಡೆಡ್ ಬೈ m ಪ್ಲಸ್ n ಆಗುತ್ತೆ. ಓಕೆ, ಇನ್ ಕೇಸ್ ರೇಷಿಯೋ ಏನಾದರೂ m1:m2 ಇದ್ದರೆ ವಿ ನೋ ದಟ್, ಓಕೆ, m1x2 ಪ್ಲಸ್ m2x1 ಡಿವೈಡೆಡ್ ಬೈ m1 ಪ್ಲಸ್ m2 ಅಂತಿರುತ್ತೆ. ಓಕೆ, ಇನ್ ಕೇಸ್ ರೇಷಿಯೋನ m:n ಬದಲು m1:m2 ಅಂತ ಕೊಟ್ಟರೆ, ಸಿಮಿಲರ್ಲಿ m1y2 ಪ್ಲಸ್ m2y1 ಡಿವೈಡೆಡ್ ಬೈ m1 ಪ್ಲಸ್ m2. ಏನು ಅಂತ ಚೇಂಜಸ್ ಏನು ಇಲ್ಲ, ಒಂದೇ ಒಂದು ಚೇಂಜ್ ಏನು ಅಂತಂದರೆ m ಬದಲು m1:m2 ಅಂತ ಕೊಟ್ಟರೆ ಒಂದು ವೇಳೆ. ಓಕೆ, ಇಫ್ ದೆ ಗಿವ್ ಯು ದ ರೇಷಿಯೋ ಇಸ್ m1:m2, if the ratio is m1:m2, then this will be the section formula. If the ratio is m:n internally, then the formula is, the right answer is option B. Okay, again this is formula, you cannot change anything here. Okay, now moving on to the question number 14. This is almost the same question. The only change ಇರೋದು ಒಂದೇ ಒಂದು ಇದರಲ್ಲಿ, ಏನಂತ, externally. Okay, the previous first 13th question was internal division, 14th question is external division. Let us read the question. The coordinates of the point which divides the line segment joining the points ax1 y1 bx2 y2 externally in the ratio m:n ಅಂದರೆ ಸೇಮ್ ಫಾರ್ಮುಲಾ, wherever you have plus, it is replaced by minus. So mx2 minus nx1 divided by m minus n, and my2 minus ny1 divided by m minus n. So this is the formula for external division. Okay, so the right option is given in option A. For external division, it is completely minus both in the mid terms. Okay, in between illi plus irutte, illi minus irutte. So that would be the right option. Again, here you don't have any confusions or second option, because it is the formula. So in your textbook, they have directly given you only the internal division formula.
ಎಕ್ಸ್ಟರ್ನಲ್ ಡಿವಿಷನ್ ಫಾರ್ಮುಲಾ ಪ್ಲೀಸ್ ನೋಟ್ ಇಟ್ ಡೌನ್. ಇದನ್ನು ನೀವು ನೋಡಿರೋಕ್ಕಿಲ್ಲ. ಸೇಮ್ ಫಾರ್ಮುಲಾ ಎಲ್ಲೆಲ್ಲೆಲ್ಲ ಪ್ಲಸ್ ಇರುತ್ತೋ ಅಲ್ಲಿ ಮೈನಸ್ ಇರುತ್ತೆ. ದಟ್ ಈಸ್ ದಿ ಎಕ್ಸ್ಟರ್ನಲ್ ಡಿವಿಷನ್. ಓಕೆ, ಡಿಫ್ರೆನ್ಸ್ ಏನು ಅಂತಂದರೆ, ಇಫ್ ಯು ಹ್ಯಾವ್ ದ ಪಾಯಿಂಟ್ ಎ ಆ್ಯಂಡ್ ಬಿ, ದೆನ್ ದ ಪಾಯಿಂಟ್ ವಿಚ್ ಡಿವೈಡ್ಸ್ ಎಮ್ ಇಸ್ ಟು ಎನ್ ಅಂತಂದರೆ ಪಾಯಿಂಟ್ ಪಿ ಎಲ್ಲಿರುತ್ತೆ ಅಂದರೆ ಇನ್ ಬಿಟ್ವೀನ್ ಇಲ್ಲಿರುತ್ತೆ. ಸೊ ದಿಸ್ ಈಸ್ ಎಮ್ ಇಸ್ ಟು ಎನ್. ಓಕೆ, ಅದೇ ಎಕ್ಸ್ಟರ್ನಲ್ ಡಿವಿಷನ್ ಅಂತಂದರೆ ದಿಸ್ ಪಾಯಿಂಟ್ ಪಿ ವಿಲ್ ಬಿ ಔಟ್ಸೈಡ್ ಆಫ್. ಸೊ ಇಲ್ಲಿ ಎ ಮತ್ತು ಬಿ ಇದ್ದರೆ ಪಿ ಇಲ್ಲಿರುತ್ತೆ. ಸೊ ಯು ವಿಲ್ ಟೇಕ್ ಎ ಪಿ ಇಸ್ ಟು ಬಿ ಪಿ ಇಲ್ಲಿ. ಸೊ ದಟ್ ಈಸ್ ವೈ ವಿ ಟೇಕ್ ದಿಸ್ ಈಸ್ ಎಕ್ಸ್ಟರ್ನಲ್ ಡಿವಿಷನ್. ಗೊತ್ತಾಗ್ತಿದೆಯಾ? ಇಂಟರ್ನಲ್ ಡಿವಿಷನಲ್ಲಿ ಪಾಯಿಂಟ್ ಇನ್ ಬಿಟ್ವೀನ್ ಇರುತ್ತೆ, ಇನ್ಸೈಡ್ ಇರುತ್ತೆ. ಎಕ್ಸ್ಟರ್ನಲ್ ಡಿವಿಷನ್ ಅಂದರೆ ಪಾಯಿಂಟ್ ಎಕ್ಸ್ಟರ್ನಲ್ಲಿ ಇರುತ್ತೆ. ಇಟ್ಸ್ ಜಸ್ಟ್ ಕಾಮನ್ ಸೆನ್ಸ್, isn't it? Okay, let's go on to the question number 15. The question number 15 is also pertaining to the formula. Okay, fine. So this question was actually asked in the first model question paper 1. The coordinates of the midpoint of the line segment joining the points A, x1, y1 and B, x2, y2 is. So midpoint formula ಅಂದ ತಕ್ಷಣ ಇಲ್ಲಿ you can see here your m will be equal to n. So midpoint formula is the special case of section formula. So ಏನಾಗುತ್ತೆ, m1 plus m2 ಸೇಮ್ ಇರುತ್ತೆ. ದಟ್ m1 is equal to m2 ಅಥವಾ m is equal to n ಇರೋದ್ರಿಂದ the midpoint formula, just remember x1 plus x2 by 2, y1 plus y2 by 2. I repeat, ಇದು ನಿಮಗೆ ಬೈ ಹಾರ್ಟ್ ಆಗೋಗ್ಬಿಡಬೇಕು. ಓಕೆ, ಸೊ ದ ಫಾರ್ಮುಲಾ ಫಾರ್ ಮಿಡ್ ಪಾಯಿಂಟ್ ಅಂದ ತಕ್ಷಣ ಮಿಡ್ ಪಾಯಿಂಟ್ ಫಾರ್ಮುಲಾ ಈಸ್ ದ ಆ್ಯಾವ್ರೇಜ್ ಆಫ್ ದಿ ಎಕ್ಸ್ ಕೋಆರ್ಡಿನೇಟ್ಸ್, ಆ್ಯಾವ್ರೇಜ್ ಆಫ್ ದಿ ವೈ ಕೋಆರ್ಡಿನೇಟ್ಸ್. ಸೊ ಎಕ್ಸ್ ಕೋಆರ್ಡಿನೇಟ್ಸ್ನ ಆ್ಯಾವ್ರೇಜ್ ಅಂದರೆ ಏನು, x1 plus x2 by 2. ಆ್ಯಾವ್ರೇಜ್ ಆಫ್ ದ ವೈ ಕೋಆರ್ಡಿನೇಟ್ಸ್ ಮೀನ್ಸ್ y1 plus y2 by 2. ಸೊ ದ ರೈಟ್ ಆಪ್ಷನ್ ಇಸ್ ಗಿವನ್ ಇನ್ ಆಪ್ಷನ್, ಎರಡು ಸೇಮ್ ಆಪ್ಷನ್ಸ್ ಇತ್ತು. ದ ಕರೆಕ್ಟ್ ಆನ್ಸರ್ ಇಸ್ x1 plus x2 by 2, y1 plus y2 by 2. ಸೊ ದ ರೈಟ್ ಆಪ್ಷನ್ ಇಸ್ ಆಪ್ಷನ್ ಎ. ಓಕೆ, ಇದೆಲ್ಲ ಫಾರ್ಮುಲಾಸ್ ಇದು ಕೇಳುವಂಥ ಚಾನ್ಸಸ್ ತುಂಬ ಇದೆ. ಅಗೇನ್ ಯು ಕ್ಯಾನ್ ಸಿ ದಟ್ ದಿಸ್ ಕ್ವೆಶ್ಚನ್ ಇಸ್ ಆಲ್ರೆಡಿ ಬೀನ್ ಆಸ್ಡ್ ಇನ್ ದ ಫಸ್ಟ್ ಮಾಡೆಲ್ ಕ್ವೆಶ್ಚನ್ ಪೇಪರ್. ಓಕೆ, ಇಲ್ಲಿಂದ ನಿಮಗೆ ತುಂಬ ಇಂಪಾರ್ಟೆಂಟ್ ಕ್ವೆಶನ್ಸ್ ಸ್ಟಾರ್ಟ್ ಆಗುತ್ತೆ. ಓಕೆ, ಲೆಟ್ಸ್ ಟೇಕ್ ಅಪ್ ದ ಕ್ವೆಶ್ಚನ್ ನಂಬರ್ 16. Here comes the question, very important question. The distance between the points P 2,3 and Q 4,1 is. ಸೊ 2 ಪಾಯಿಂಟ್ ಕೊಟ್ಟಿದ್ದಾನೆ. ಡಿಸ್ಟೆನ್ಸ್ ಇಸ್ ನಥಿಂಗ್ ಬಟ್ ಪಾಯಿಂಟ್ ಅವನೇ ನೇಮ್ ಮಾಡಿರೋದ್ರಿಂದ ಪಿ ಕ್ಯೂ ಇರೋದ್ರಿಂದ ಐ ಕ್ಯಾನ್ ಟೇಕ್ ಇಟ್ ಆಸ್ ಪಿ ಕ್ಯೂ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್, ಇಲ್ಲಿ ಫಾರ್ಮುಲಾ ಬರೆಯೋ ಅವಶ್ಯಕತೆ ಇಲ್ಲ. ಲೆಟ್ ಮಿ ಟೇಕ್ x2 minus x1. ಸೊ ದಟ್ ಈಸ್ ನಥಿಂಗ್ ಬಟ್ 4 minus 2 whole square plus 1 minus 3 whole square. Okay, so this is nothing but square root of 4 minus 2 ಏನು 2 square is nothing but 4, ಕರೆಕ್ಟಾ? ಪ್ಲಸ್ 1 minus 3 is -2 ಈ ಸ್ಕ್ವೇರ್ ಏನಾಗುತ್ತೆ, ನೆಗೆಟಿವ್ ಸ್ಕ್ವೇರ್ ಇರೋದ್ರಿಂದ ನೆಗೆಟಿವ್ ಕೂಡ ಪಾಸಿಟಿವ್ ಹೋಗೋಗುತ್ತೆ. ಸೊ -2 square is again 4. So this is nothing but square root of 8. Now you can see here square root of 8 ಆಪ್ಷನ್ನೇ ಇಲ್ಲ. ಸರ್ ಕನ್ಫ್ಯೂಷನ್ ಇದೆಯಾ? There is actually no confusion. This root 8 can be written as, ನೀವು ಕನ್ವರ್ಷನ್ ಮಾಡೋಕ್ಕೆ ಗೊತ್ತಿರಬೇಕು, 4 2s is nothing but 8. ಕರೆಕ್ಟಾ? Now when this 4 comes out of the root, it will be 2 root 2. So the right correct answer is 2 root 2. The option is, ಇಲ್ಲಿ ಪ್ರಿಂಟಿಂಗ್ ಮಿಸ್ಟೇಕ್ ಆಗಿದೆ. It was supposed to be 2 root 2. So 5 root 2, 4 root 2, 3 root 2 and 2 root 2. The right answer is option D, 2 root 2. ಓಕೆ, ಈ ಚಾಪ್ಟರ್ ಮೇಲೆ ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ತುಂಬ ಈಸಿ ಇರುತ್ತೆ. ದಿಸ್ ಈಸ್ ಅ ವೆರಿ ಈಸಿ ಚಾಪ್ಟರ್. ಓಕೆ, ಪ್ರೊವೈಡೆಡ್ ಯು ನೋ ಆಲ್ ದಿ ರಿಕ್ವೈರ್ಡ್ ಫಾರ್ಮುಲಾಸ್. ಓಕೆ, ದಿಸ್ ಇಸ್ ಫಾರ್ಮುಲಾ ಡಾಮಿನೇಟೆಡ್ ಚಾಪ್ಟರ್. ಇದು ಕೂಡ ಅಷ್ಟೇ, ಇದರ ಜೊತೆ ಸರ್ಫೇಸ್ ಏರಿಯಾ ಆ್ಯಂಡ್ ವಾಲ್ಯೂಮ್ಸ್, ಈವನ್ ದಟ್ chapter is formula dominated chapter. If you know the formula, you can easily score all the questions from that chapter. Okay, now that's it with question number 16. Let's take up the next question. Okay, question number 17. The distance between the points P, A, B and Q minus A, minus B ಇದೆ, ಹುಷಾರಾಗಿ ಮಾಡಬೇಕು. ಓಕೆ, let us find the distance formula. ಸೊ ಪಿ ಕ್ಯೂ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್, ಆ್ಯಸ್ ನಿಮಗೆ ಗೊತ್ತು, ಯಾವುದನ್ನು ಬೇಕಾದ್ರೂ ನಾನು x1 plus x2 ಅಥವಾ y1 y2 ಅಂತ ತಗೋಬೋದು. ಐ ವಿಲ್ ಕನ್ಸಿಡರ್ ದಿಸ್ ಆ್ಯಸ್ x2 y2, ದಿಸ್ ಇಸ್ x1 y1. ಸೊ x2 minus x1 ಅಂದರೆ ಎ
minus of minus, please be very careful, a minus of minus means a plus a whole square plus b y2 minus y1. So minus of minus ಏನಾಗುತ್ತೆ minus b square ಆಗುತ್ತೆ. Okay, so this is nothing but square root of a plus a ಅಂತಂದ್ರೆ ಏನಪ್ಪ 2a square plus b plus b is 2b square. So this is nothing but square root of 2a square is nothing but 2 square 4 ತಾನೆ. So 4a square plus 4b square ಆಗುತ್ತೆ. Okay, ಇಲ್ಲಿ in the both the terms there is 4 common, and if you bring that out of the root, so that will be 2 times root of a square plus b square. So the right option illide nodi, the right option is in option C. The distance between these 2 points is 2 times root of a square plus b square. Okay, now hope you don't have any confusions in this. Just we are applying the distance formula. Always remember, multiple choice means you should always take one question at a time. Okay, one question at a time ತಗೊಳ್ಳಿ, ಆ ಕಾನ್ಸೆಪ್ಟ್ನ ನೆನಪು ಮಾಡ್ಕೊಳ್ಳಿ, ಈಸಿಯಾಗಿ ನೀವು ಸಾಲ್ವ್ ಮಾಡ್ಬೋದು. ಓಕೆ, ಅಗೇನ್ ಐಮ್ ಟೆಲಿಂಗ್ ಯು, ಡೋಂಟ್ ಬಿ ಇನ್ ಅ ಹರಿ, ಆ ಥರ ಪಡಬೇಡಿ. ಅಟ್ ದ ಸೇಮ್ ಟೈಮ್ ಡೋಂಟ್ ಬಿ ನರ್ವಸ್. ಸೊ ದಟ್ಸ್ ಇಟ್ ವಿತ್ ಕ್ವೆಶ್ಚನ್ ನಂಬರ್ 17. ಲೆಟ್ಸ್ ಟೇಕ್ ಅಪ್ ಕ್ವೆಶ್ಚನ್ ನಂಬರ್ 18. Now you can see it's a very important question. The point 0, minus 4 is on. ನೀವು ಬೇಕಾದ್ರೆ ಪ್ಲಾಟ್ ಮಾಡ್ಬೋದು. ವೇರ್ ಇಸ್ 0, -4? ಐ ವಿಲ್ ಗಿವ್ ಯು ಈ ಸಿಂಪಲ್ ಒನ್. ಯಾವ ಕೋಆರ್ಡಿನೇಟ್ 0 ಇದೆ, ಇಫ್ ಎಕ್ಸ್ ಕೋಆರ್ಡಿನೇಟ್ ಇಸ್ 0, ದೆನ್ ದ ಪಾಯಿಂಟ್ ಈಸ್ ಆನ್ ವೈ ಆಕ್ಸಿಸ್. ಸೊ 0, -4 ಇಸ್ ಇಲ್ಲೆಲ್ಲೋ ಬರುತ್ತೆ. ದಿಸ್ ಈಸ್ ದ ಪಾಯಿಂಟ್ 0, -4. ಸೊ ದಟ್ ಮೀನ್ಸ್ ಸಿನ್ಸ್ ದ ಎಕ್ಸ್ ಕೋಆರ್ಡಿನೇಟ್ ಇಸ್ 0, ದ ಪಾಯಿಂಟ್ ಈಸ್ ಆನ್ ವೈ ಆಕ್ಸಿಸ್. ಪ್ಲೀಸ್ ರಿಮೆಂಬರ್. ಓಕೆ, ಪಾಯಿಂಟ್ ನೋಡಬೇಕಂತಂದರೆ ಆ್ಯಕ್ಸಿಸ್ ಕೊಟ್ಟ ಅಂತಂದರೆ ಯಾವುದಾದ್ರೂ ಒಂದು 0 ಇದ್ದರೆ ಅದರ ಆಪೋಸಿಟ್ ಆ್ಯಕ್ಸಿಸ್ ಮೇಲೆ ಪಾಯಿಂಟ್ ಇರುತ್ತೆ. ಇಸ್ ಇಟ್ ಕ್ಲಿಯರ್? ಇಟ್ಸ್ ಅ ವೆರಿ ಸ್ಟ್ರೈಟ್ ಫಾರ್ವರ್ಡ್ ಕ್ವೆಶ್ಚನ್, ನಥಿಂಗ್ ಟು ವರ್ಕ್ ಹಿಯರ್. ನೋಡಿದ ತಕ್ಷಣ ಆನ್ಸರ್ ಮಾಡ್ಬೋದು. ನಾವು ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಪಾಯಿಂಟ್. ದಿಸ್ ಇಸ್ ಅಗೇನ್ ಎ ಸಿಂಪಲ್ ಕ್ವೆಶ್ಚನ್, ಕ್ವೆಶ್ಚನ್ ನಂಬರ್ 19. ಸೊ ವಾಟ್ ಡಸ್ ದಿಸ್ ಸೇ? ದ ಪಾಯಿಂಟ್ 500, 0 ಈಸ್ ಆನ್. ಕ್ವೆಶ್ಚನ್ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ. There was small printing mistake. The point 500, 0 is on x-axis, y-axis, origin, z-axis. You can see here y coordinate is 0 here. 500, 0 ಅಂದರೆ y coordinate 0 ಇರೋದ್ರಿಂದ this point. ಸೊ 500ನ ನಾವು x-axis ಮೇಲೆ ಹಾಕಕ್ಕೆ ಹೋಗುತ್ತಾ? ಡೋಂಟ್ ವರಿ ಅಬೌಟ್ ಹೌ ಹ್ಯೂಜ್ ದ ವ್ಯಾಲ್ಯೂ ಇಸ್. ನಿಮಗೆ ಬೇಕು ಅಂತಲೇ ನಾನು 500 ತಗೊಂಡೆ. ಓಕೆ, ಇಷ್ಟು ದೊಡ್ಡ ವ್ಯಾಲ್ಯೂ ನಿಮಗೆ ಕೊಡೋದಿಲ್ಲ. ಬಟ್ ಬಿಕಾಸ್ ದ y coordinate is 0, this point will lie on x-axis. Therefore, the right answer is option A, which is nothing but x-axis. Okay. Going on to the question number 20. ಇಲ್ಲಿಂದ ಸ್ವಲ್ಪ ವರ್ಕ್ ಮಾಡುವಂಥ ಪ್ರಾಬ್ಲಮ್ಸ್ ಇದ್ದಾವೆ. ದ ಪೆರಿಮೀಟರ್ ಆಫ್ ಎ ಟ್ರಯಾಂಗಲ್ ವಿತ್ ವರ್ಟಿಸಸ್ 0, 4, 0, 0 ಆ್ಯಂಡ್ 3, 0. ಓಕೆ, ಇಲ್ಲಿ ನಿಮಗೆ ಸ್ವಲ್ಪ ಕಾನ್ಸೆಪ್ಟು ಗೊತ್ತಾಗಬೇಕು. ಓಕೆ, ಟ್ರೈ ಟು ಪ್ಲಾಟ್ ದಿಸ್ ಪಾಯಿಂಟ್. 0, 0 ಅಂದರೆ ಆರಿಜಿನ್, ನೋ ಪ್ರಾಬ್ಲಮ್. Now let us plot this point 0, 4 and 3, 0. I'll do it for you. Please check it. Now consider this. You need the perimeter of the triangle. Let us first draw the triangle. 0, 0 is this point. This is 0, 4. So x coordinate 0 ಇರೋದ್ರಿಂದ y axis ಮೇಲೆ ಇರುತ್ತೆ. And 3, 0, the y coordinate is 0, so the point will be on x axis. So if two sides are already joined, now if you join this, you will actually get a right angle triangle. Okay, now we know this distance. What is actually the perpendicular distance? You can see this side length is nothing but 4 units and this length is nothing but 3 units. Okay, now I want the hypotenuse length. So if I know the hypotenuse length, then I can find the perimeter. Okay, so we know that if let me say hypotenuse is nothing but x. So x square, so square on the hypotenuse is equal to sum of this square on the remaining two sides. So it is 4 square plus 3 square. Okay, so this is nothing but 4 square is 16 plus 3 square is 9. This is nothing but 25. Okay, therefore x is equal to square root of 25. Square root of 25. Okay, plus radius ಬರುತ್ತೆ. This both is in plus or minus ತಗೊಂಡ್ರೆ you generally consider only plus value because it is the length. Both are positive.
So the third value also will be positive. Therefore, perimeter value means sum of the three sides. So it is nothing but 4 plus 3 plus 5. So this is nothing but 4 plus 3 is 7. 7 plus 5 is 12. ಗೊತ್ತಾಗ್ತಿದೆಯಲ್ಲ? Therefore, the perimeter of the triangle whose vertices are these three given vertices is nothing but 12 units. The right option is an option C. ಗೊತ್ತಾಗ್ತಿದೆಯಲ್ಲ? A simple question. But you should know the concept clearly to answer this. Okay? Now moving on to the next question. So the next question is pertaining directly, you can use the formula. The coordinates of the midpoint of the line segment joining the points. So he wants the midpoint formula. Usually m is equal to, we know the formula, midpoint formula, x1 plus x2 by 2, y1 plus y2 by 2. Means average of x coordinate. So this is nothing but 2 plus 6 divided by 2, comma 4 plus 10 divided by 2. There are chances of such time ಈ ಥರ ಕ್ವೆಶ್ಚನ್ನು ಎಕ್ಸಾಮಲ್ಲಿ ಕೇಳ್ಬೋದು. ಓಕೆ, there are chances of being asked. So 6 plus 2 is 8 by 2 and 4 plus 10 is 14 by 2. 8 by 2 is nothing but 4, 14 by 2 is nothing but 7. So the right option 7 is in option D. Okay, the midpoint of the line joining these 2 points is nothing but 4, 7. Fine. So that would be the correct answer, which is found in option D. Now moving on to the 22nd question. Okay, so moving on to the 22nd question. The coordinates of the centroid of the triangle whose vertices are A x1 y1, B x2 y2, C x3 y3. You have to find out the coordinates of the centroid. Okay, this is again a formula. Usually centroid formula is denoted by G. Okay, this is nothing but you will have 3 points x1, x2, x3. It is just the average of that. ಇದು midpoint formula ಥರನೇ x1 plus x2 plus x3 by 3 and average of the y coordinates y1 plus y2 plus y3 by 3. Okay, so this is the formula of the centroid. Okay, centroid of the triangle. Okay, whose vertices are given below. Okay, so formula ಗೊತ್ತಾಯಿತು. First of all, centroid ಅಂದರೆ ಏನು ಅಂತ ಗೊತ್ತಿದೆಯಲ್ಲ? So centroid is nothing but the point of contact of the three medians. Medians andre enu? So from this point you will draw a perpendicular line. Okay, midpoint either opposite side na midpoint na join ಮಾಡ್ತೀನಿ. At the same time from here the median of this point is nothing but this, and illinda idara midpoint na join ಮಾಡಿ somewhere you will get this. Now you can see here, illondu point siktu nodi, special point. The midpoint, this point of contact of the three medians, okay, would be the centroid. ಗೊತ್ತಾಗ್ತಿದೆಯಲ್ಲ? So centroid formula is given here, x1 plus x2 plus x3 by 3, y1 plus y2 plus y3 by 3. It is the average of the x and y coordinates separately. So the right option is in option A. You can check it carefully. It is, sorry, see, confuse ಮಾಡೋದಕ್ಕೆ A, it is x1 plus x2 plus x3 by 3 ಇರಬೇಕು. This is not the right one. So it is found in option D, x1 plus x2 plus x3 by 3, y1 plus y2 plus y3 by 3. A very simple formula this is, nothing to change. ಇದನ್ನೇನು ನಾವು ಚೇಂಜ್ ಮಾಡೋಕ್ಕೆ ಆಗೋದಿಲ್ಲ. Okay, let's move on to the next question. Now the next question, let us see what it is. The coordinates of the centroid of a triangle, okay, whose vertices are 0, 6, 8, 12, 10, 0. ಇದು ಜನರಲ್ ಫಾರ್ಮುಲಾ. ಇಲ್ಲಿ ಪಾಯಿಂಟ್ ಕೊಟ್ಟಿದ್ದಾನೆ, 3 ಪಾಯಿಂಟ್ಸ್ ಕೊಟ್ಬಿಟ್ಟಿದ್ದಾನೆ. ಲೆಟ್ ಮಿ ಫೈಂಡ್ ಔಟ್ ದಿ ಸೆಂಟ್ರಾಯ್ಡ್. ಸೊ G is equal to x1 plus x2 plus x3. ಫಾರ್ಮುಲಾ ಏನು ಬರೆಯೋದು ಬೇಡ, ಬಿಕಾಸ್ ವಿ ಹ್ಯಾವ್ ಆಲ್ರೆಡಿ ಸೀನ್ ದಿಸ್. ಸೊ 0 plus 8 plus 10 divided by 3, 6 plus 12 plus 0 divided by 3. ಕನ್ಫ್ಯೂಸ್ ಮಾಡ್ಕೊಬೇಡಿ, 0 ಹಾಕ್ಬಾರ್ದು. ಸಾರಿ, 2 ಬರಲ್ಲ, 3 ಬರುತ್ತೆ, ಬಿಕಾಸ್ ಇಟ್ ಇಸ್ ಆವ್ರೇಜ್. ಓಕೆ, ನಾವು 0 plus 8 plus 10 is 18 by 3, 6 plus 12 is again 18 by 3. 6 3s is 18, isn't it? So it is nothing but 6, 6. So the right option is again found in option D. 6, 6 would be the
ರೈಟ್ ಆಪ್ಷನ್ ಫಾರ್ ದಿಸ್. ಓಕೆ, ನಿಮ್ಮ ಎಕ್ಸಾಮಲ್ಲಿ ಬೇರೆ ಪಾಯಿಂಟ್ಸ್ ಕೊಡ್ಬೋದು, ಅವ್ನು ಯಾವುದೇ ಪಾಯಿಂಟ್ಸ್ ಕೊಡಲಿ, ಫಾರ್ಮುಲಾನ ನೀಟಾಗಿ ಯೂಸ್ ಮಾಡಿ, ಯು ವಿಲ್ ಡೆಫಿನೆಟ್ಲಿ ಗೆಟ್ ದಿ ಆನ್ಸರ್. ಓಕೆ, now moving on to the question number 24. So the area of the triangle formed by the points A, x1, y1, B, x2, y2, C, x3, y3. Again, this is a formula. Do you remember this? Just look at the figure now. Now you can see the triangle formed by the 3 points x1, y1, x2, y2 and x3, y3. Again, it's a formula. You should remember this. The area formula is nothing but half of base into height. Area of the triangle is half into base into height. Namgottu. So this half is half. Now base into height is given by, you should remember this, x1 ಅದು ಇದು ಸರ್ಕ್ಯುಲರ್ ಪ್ಯಾಟ್ರನ್ ಆಗುತ್ತೆ. 1 2 3 1 2 3 1 ಎಲ್ಲನೂ 1 2 3 ಎಲ್ಲ ಬರ್ತಾರೆ. ಏನಂತ, x1 ಇಂಟು y2 ಮೈನಸ್ y1. ಇಲ್ಲಿ ಇನ್ ಬಿಟ್ವೀನ್ ಟರ್ಮ್ಸ್ y ಟರ್ಮ್ಸಲ್ಲಿ ನೆಗೆಟಿವ್ ಇರುತ್ತೆ, ಬಟ್ ಮಿಡಲ್ ಟರ್ಮ್ಸಲ್ಲಿ ಪಾಸಿಟಿವ್ ಇರುತ್ತೆ. ಓಕೆ, ಸೊ ಇಟ್ ಈಸ್ half of x1 into y2 minus y1 plus x2 into y3 minus y1 plus x3 into y1 minus y2. You can see here ಬೇರೆ ಆಪ್ಷನ್ಸಲ್ಲಿ ಸ್ಲೈಡ್ ಚೇಂಜಸ್ ಇರುತ್ತೆ. ಐ ಆಮ್ ಡೈರೆಕ್ಟ್ಲಿ ಗಿವಿಂಗ್ ಯು ದ ಫಾರ್ಮುಲಾ. ದ ರೈಟ್ ಆಪ್ಷನ್ ಇಸ್ ಅನ್ ಆಪ್ಷನ್ ಎ. ನಿಮಗೆ ಇದನ್ನು ನನ್ನ ಎಕ್ಸ್ಪ್ಲನೇಷನ್ ಬೇಕಾಗಿಲ್ಲ, ನೀವೇ ಮಾರ್ಕ್ ಮಾಡ್ಕೊಳ್ತೀರಾ. ಓಕೆ, ರಿಮೆಂಬರ್, ಏರಿಯಾ ಆಫ್ ದ ಟ್ರಯಾಂಗಲ್ ಫಾರ್ಮುಲಾ ಇಸ್ half into x1 into y2 minus y3 plus x2 into y3 minus y1 plus x3 into y1 minus y2. ವೆರಿ ಸಿಂಪಲ್. x1 x2 x3 ಬರ್ಕೊಬಿಡಿ, ಅದಕ್ಕೆ ಸಂಬಂಧಪಟ್ಟ ನೆಕ್ಸ್ಟ್ ಎರಡು ವೈನ ಸಬ್ಟ್ರ್ಯಾಕ್ಟ್ ಮಾಡಿ. ಓಕೆ, ದಿಸ್ ಇಸ್ ಹೌ ಯು ಹ್ಯಾವ್ ಟು ರಿಮೆಂಬರ್ ದ ಏರಿಯಾ ಆಫ್ ದಿ ಟ್ರಯಾಂಗಲ್ whose 3 points are the general points given. Okay, so 24 questions almost ಆಗಿದೆ. We are just left over with few more questions. Okay, so let's take up them. Now the area of the triangle formed by the points A 3, 0, B 7, 0 and C 8, 4 is. So area of the triangle ಬೇಕಂತೆ. Let us use the formula. Now area is nothing but half into x1 ಅಂದ್ರೆ ಏನು, x1 is 3. What is y2 minus y1? 0 minus 4 is nothing but minus 4. ಡೈರೆಕ್ಟಾಗಿ ತಗೊಳ್ತೀನಿ. ಪ್ಲಸ್ x2 into x2 means 7, x2 into y3 minus y1. y3 is 4 minus y1 is 0. That is nothing but 4 plus x3 into x3 is nothing but 8. 8 into x3 into y1 minus y2. So y1 is 0, y2 is also 0. So 0 minus 0 is 0. This is nothing but half into 3 into 4. It is minus 12 because minus ಇದೆ. Plus 7 4s are 28 plus 8 into 0 is 0. This is nothing but half into, bari calculation ಅಷ್ಟೇ. You don't need my help. So 28 minus 12 will be nothing but 16. Okay, so 16 by 2 is nothing but 8. ನೆನ್ಪಿಟ್ಕೊಳ್ಳಿ, ಏರಿಯಾ ಇರೋದ್ರಿಂದ ಸ್ಕ್ವೇರ್ ಯೂನಿಟ್ಸ್ ಆಗುತ್ತೆ. ಓಕೆ, ಸೊ ದ ರೈಟ್ ಆಪ್ಷನ್ ಇಸ್ ಇನ್ ಆಪ್ಷನ್ ಡಿ. ಏರಿಯಾ ಆಫ್ ದ ಟ್ರಯಾಂಗಲ್ ಫಾರ್ಮ್ಡ್ ಬೈ ದ ಗಿವನ್ 3 points ಇಸ್ ನಥಿಂಗ್ ಬಟ್ 8 ಸ್ಕ್ವೇರ್ ಯೂನಿಟ್ಸ್. ಗೊತ್ತಾಗ್ತಿದೆಯಲ್ಲ? ಫಾರ್ ರೆಫರೆನ್ಸ್ ಐ ಹ್ಯಾವ್ ಟೇಕನ್ ದಿಸ್ ಪಾಯಿಂಟ್ಸ್. ಒಂದು ವೇಳೆ ಎಕ್ಸಾಮಲ್ಲಿ ನಿಮಗೆ ಬೇರೆ ಪಾಯಿಂಟ್ಸ್ 3 ಪಾಯಿಂಟ್ಸ್ ಕೊಟ್ಬಿಟ್ಟು ಏರಿಯಾ ಕೇಳ್ಬೋದು. ಯೂಸ್ ದ ಸೇಮ್ ಫಾರ್ಮುಲಾ ಆ್ಯಂಡ್ ಕ್ಯಾಲ್ಕುಲೇಟ್, ಯು ವಿಲ್ ಗೆಟ್ ದಿ ಆನ್ಸರ್. ಓಕೆ, now moving on to the question number 26. Now moving on to the next question. The question goes like this. The area of the triangle formed by the 3 collinear points is. He has not given you the points only. Points ಕೊಟ್ಟಿಲ್ಲ. ಏರಿಯಾ ಹೇಗೆ ಸರ್ ಕಂಡುಹಿಡಿಯೋದು? ಅದರಲ್ಲಿ ಆಪ್ಷನ್ಸ್ ಬೇರೆ 4, 16, 25 ಅಂತ. ರಿಮೆಂಬರ್, he is giving you 3 collinear points. So collinear points ಅಂದ್ರೆ ಏನು? Points which lie on the same line. So if the 3 points lie on the same line, you cannot form the triangle at all. That means ಇದು ಹೇಗೆ ಅಂದರೆ, ಫಸ್ಟ್ ಆಫ್ ಆಲ್ ಈಗ ಟ್ರಯಾಂಗಲ್ ಈಗ ಫಾರ್ಮ್ ಮಾಡಿ. ಓಕೆ, ಈ ಟ್ರಯಾಂಗಲ್ನ ಈ ಪಾಯಿಂಟ್ನ ಆಲ್ಮೋಸ್ಟ್ ಇಲ್ಲಿಂದ ಇಲ್ಲಿ ಬಂದರೆ ಇಟ್ ಈಸ್ ಕೊಲೀನಿಯರ್ ಆಗುತ್ತೆ. ಸೊ ಏರಿಯಾ ಆಫ್ ದ ಪಾಯಿಂಟ್ಸ್ ವಿಚ್ ಆರ್ ಕೊಲೀನಿಯರ್, ಇಫ್ ದ ಪಾಯಿಂಟ್ಸ್ ಆರ್ ಕೊಲೀನಿಯರ್ ದೆನ್ ದ ಏರಿಯಾ ಇಸ್ ನಥಿಂಗ್ ಬಟ್ 0. ನೆನ್ಪಿಟ್ಕೊಳ್ಳಿ. ಪ್ಲೀಸ್ ರಿಮೆಂಬರ್, ವೆರಿ ಇಂಪಾರ್ಟೆಂಟ್ ಕ್ವೆಶನ್, ಎಕ್ಸಾಮ್ಗೆ ಕೇಳ್ಬೋದು ಇದು. ಏರಿಯಾ ಆಫ್ ದ ಟ್ರಯಾಂಗಲ್ ಫಾರ್ಮ್ಡ್ ವಿತ್ 3 collinear point is, area is 0. So D is equal to, area will be 0 square units, which is given in option D. That would be the right answer for me. ಗೊತ್ತಾಗ್ತಿದೆಯಲ್ಲ? Okay, so that's all we have for question number 26, and we have one last question that with which we can wind up the session. Here comes the question number 27. The coordinates of the point which divides the line segment joining the points, 2 points ಕೊಟ್ಟಿದ್ದಾನೆ, internally in the ratio 3:1 is.
So we have to use the section formula here. Okay, section formula, let me take that point as nothing but P. Remember that mx2 plus nx1 divided by m plus n. Let's write down the formula. So I written down the formula mx2 plus nx1 divided by m plus n, my2 plus ny1 divided by m plus n. M n andre enu 3 and 1. So m x2 is, let me take this point 8, mx2 plus n is 1, x1 is 4 divided by m plus n means 3 plus 1 divided by denominator there is no change, m plus n 3 plus 1, m into y2 is 5 plus n into y1 is minus 3. Okay, so this is nothing but 8 3s are 24 plus what? 4. 24 plus 4 divided by 4, comma 3 5s are 15 minus 1 3s are minus 3 barutte divided by 4. So this is nothing but 24 plus 4 28 by 4. Next 15 minus 3 is 12 by 4. So this is finally is nothing but 4 7s are 28, 4 3s are 12. Therefore the required point, coordinates of the point is nothing but 7 comma 3. So 7 comma 3 is in option D again. Right answer for this question is 7 comma 3, which is nothing but given in option D. Okay. Well friends, that's all we have for this chapter. Now before I'm going to wind up this session, I have few more questions for you as a homework. Practice questions here. I've given you some 15 questions homework ಕೊಡ್ತೀನಿ, ಪ್ರಾಕ್ಟೀಸ್ಗೆ ನೀವೇ ಸಾಲ್ವ್ ಮಾಡ್ಬೋದು. Okay, take a screenshot of this. You can note down the question and you can solve it by your own self. Okay, ತುಂಬ simple questions ಇವು. Okay, finished? Here you have question number 1 to 4. Continued with this. So here you have question number 5 to 12. ಓಕೆ, ಎಲ್ಲ ಕ್ವೆಶನ್ಸು ಈಗ ಏನು ವಿಡಿಯೋ ಸಾಲ್ವ್ ಮಾಡಿದ್ರು ಅದರ ಬೇಸ್ ಮೇಲೇ ಇದೆ, ಕಾಂಪ್ಲಿಕೇಟೆಡ್ ತುಂಬ ಯಾವುದೂ ಇಲ್ಲ. ಓಕೆ, ಇಷ್ಟೊತ್ತು ಮಾಡಿರೋ ವಿಡಿಯೋದಲ್ಲಿ ನೀವೆಲ್ಲ ಸಾಲ್ವ್ ಮಾಡಿದರೆ ಯು ಕ್ಯಾನ್ ಡೂ ದಿಸ್ ಈಸಿಲಿ. ಓಕೆ, ದಿಸ್ ಹಿಯರ್ ಯು ಹ್ಯಾವ್ ಕ್ವೆಶನ್ ನಂಬರ್ 5 to 12. ಫ್ಯೂ ಮೋರ್ ಐ ಹ್ಯಾವ್. ಸೊ ಹಿಯರ್ ಕಮ್ಸ್ ದ ಕ್ವೆಶನ್ ನಂಬರ್ 13 to 20. ಸೊ ನಿಮಗೆ 20 ಕ್ವೆಶನ್ಸ್ನ ಹೋಮ್ವರ್ಕ್ ಕೊಟ್ಟಿದ್ದೀನಿ. ಆನ್ ದ ಸೇಮ್ ಬೇಸಿಸ್ ವಾಟ್ ಐ ಹ್ಯಾವ್ ಸಾಲ್ವ್ಡ್ ಇಟ್ ನೌ, ಯು ಕ್ಯಾನ್ ಸಾಲ್ವ್ ದಿಸ್ and you can be thorough with the questions of multiple choice questions of the coordinate geometry. Fine. Okay friends, thanks for watching the video. Hope you have enjoyed this. Okay, so ಏನಾದರೂ ಡೌಟ್ ಇದ್ದರೆ ಈ ಚಾಪ್ಟರ್ ಮೇಲೆ ಅದು ಕ್ಲಿಯರ್ ಆಗಿದೆ ಅನ್ನೋ ಭರವಸೆ ಮುಖಾಂತರ ನಾವೊಂದು ಈ ಒಂದು ವಿಡಿಯೋನ ಮುಗಿಸೋಣ. ಓಕೆ, ಸೊ ವಿ ವಿಲ್ ಮೀಟ್ ಅಗೈನ್ ಇನ್ ದ ನೆಕ್ಸ್ಟ್ ಸೆಷನ್ with multiple choice questions of the other chapters. Okay, until then time kadme ide, waste ಮಾಡಬೇಡಿ, keep practicing. Okay, so stay tuned until we meet once again. Take care, God bless you all, and bye.